ನೀವು ರಾಯಕೋಟೆ ಚೂಸ್ ಮಾಡ್ಕೊಂಡಿದ್ದು ಯಾಕೆ ಅಣ್ಣ? ರಾಯಕೋಟೆ ಯಾಕೆ ಚೂಸ್ ಮಾಡ್ಕೊಂಡಿದ್ದೆ ಅಂದರೆ ನಾವು ತಗೊಂಡೋದ್ರ ಮೇಲೆ ಡಿಫ್ರೆಂಟ್ ಇರುತ್ತೆ. ನಾವು ರಾಯಕೋಟೆ ತಗೊಂಡೋವಾಗ ಕೆಳಗಡೆ ದಿಂಡು ಇರ್ತದೆ ನೋಡು, ರೂಟಿಂಗ್ ಆಗಿರ್ಬೇಕು ಬೇರು, ಮತ್ತೆ ಆ ದಿಂಡು ದಪ್ಪದಾಗಿರ್ಬೇಕು. ಅವರು 2ನೇ ಕಟಿಂಗು 3ನೇ ಕಟಿಂಗಲ್ಲಿ ಕೊಟ್ಬಿಡ್ತಾರೆ ನಾರು. ಅವ್ರು ಏನು ಹೇಳ್ತಾರೆ ಅಂದರೆ ಸೂಪರ್ ಆಗಿದೆ ಅಣ್ಣ ಅಂತ ಹೇಳ್ತಾರೆ. ಅವ್ರ ಮಾತು ನಾವು ನಂಬಾರ್ದು. ನಾವು ಹೋಗಿ ಕರೆಕ್ಟಾಗಿ ನೋಡ್ಕೊಂಡು ರೂಟಿಂಗ್ ಆಗಿದೆ ಇಷ್ಟೇ ಒಂದು 5 ಟನ್ ಮಾಡಿದೆ. ಓಕೆ, 5 ಟನ್ ಈಗ ಸೆಂಟ್ ಮಾಡಿರೋದು. ಈ ಒಂದು 5 ಟನ್ಗೆ ನಿಮ್ಗೊಂದು ಸರಾಸರಿ ಬೆಲೆ ಒಂದು 250 ರೂಪಾಯಿ ಸಿಕ್ಕಿದೆಯಾ? ಸಿಕ್ಕಿದೆಯಲ್ವಾ? ಸೊ ಯಾವಾಗಲೂ ಈ ತರ ಆಗೋದಿಲ್ಲ. ದುಡ್ಡು ಯಾವಾಗ ರೈತರಿಗೆ ಈ ತರ ಆಗ್ಬಿಟ್ರೆ ನಾವೇನು ಶ್ರೀಮಂತರಾಗಿ ಹೋಗ್ಬಿಡ್ತೀರಿ. ಯಾವಾಗಲೂ ಆಗಲ್ಲ. ಸಿಕ್ಕಿದಾಗ ಒಂದು 340 ರೂಪಾಯಿ 350 ರೂಪಾಯಿ ಟಾಪ್ ರೇಟ್ ಹೋಗಿದೆ. ಓಕೆ, ನಾವು ಅಂತ ಇಂಥವು ಎತ್ಕೊಂಡು ಹೋದ್ರೆ ಒಂದು 150 ರೂಪಾಯಿ ಮೇಲೆ ಮಾರ್ಕ್ 200 ರೂಪಾಯಿ ಮೇಲೆ 200 ರೂಪಾಯಿ ಮೇಲೆನೆ. ಸೂಪರ್. ಹೌದಾ, ಗೊಬ್ಬರ ಜಾಸ್ತಿ ಕೊಡೋಷ್ಟು ಗಿಡ ಬಿಡ ಜಾಸ್ತಿ. ನಾವು ಶಾಂಪಲ್ ಯಾವ್ದನ್ನ ಬಿಟ್ರೆ ಒಂದ್ಸಲ ಗೊಬ್ಬರ ಬಿಟ್ಟಾಗ 1-2 ಅಲ್ಲಿ ಕಾಣಿಸ್ತದೆ. ಗೊಬ್ಬರ ಕಮ್ಮಿಗೆ ಬಿಟ್ಕೊಂಡು ಬೇಸಿಗೆನಲ್ಲಿ ಸೆಂಟೆಲ್ಲ ನಾಟಿ ಮಾಡಿ ಇದೀಗ ಇಳುವರಿ ಪಡಿತಾ ಇರೋರಿಗೆ ಒಳ್ಳೆ ಅದೃಷ್ಟ ಅಂತಲೇ ಹೇಳ್ಬೋದು. ಯಾಕೆಂದರೆ ಮಾರ್ಕೆಟಲ್ಲಿ ಒಳ್ಳೆ ಬೆಲೆನೂ ಇದೆ. ಹೂವಿನ ಕೆಜಿ ಪ್ರತಿ ದರ ಕೆಜಿಗೆ 300 ರೂಪಾಯಿ ಮೇಲೆ ಇದೆ. ಮತ್ತು ಈ ರೀತಿ ಸಕ್ಸಸ್ಫುಲ್ ಫಾರ್ಮ್ ಮಾಡೋದು ಅಷ್ಟೊಂದು ಈಸಿ ಏನಲ್ಲ. ನಿಮ್ಗೆ ಗೊತ್ತಿರ್ಬೋದು, ಸೆಂಟ್ರಲ್ದಲ್ಲಿ ಗಿಡ ಸಾಯೋದು ವಿಲ್ಟ್ ಪ್ರಾಬ್ಲಮಿಂದ ತುಂಬ ಸಮಸ್ಯೆ ಇದೆ. ಆದರೆ ಎಲ್ಲದನ್ನು ಸಮಸ್ಯೆಗಳನ್ನ ಮೀರಿ ಅದ್ಭುತವಾಗಿ ಕೃಷಿ ಮಾಡಿರ್ತಕ್ಕಂಥದ್ದು ಮತ್ತು 4ನೇ ಕೊಯ್ಲು ಮುಗಿಸಿರ್ತಕ್ಕಂಥ ರೈತರನ್ನ ಭೇಟಿ ಮಾಡೋಣ. ಅವ್ರ ಮುಖಾಂತರ ಇನ್ನಷ್ಟು ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಇದೆ ಸೆಂಟ್ ಎಲ್ಲೋ ಕೃಷಿಯ ಬಗ್ಗೆ ಒಂದು ಚೂರು ಮಾಹಿತಿ ಹಂಚ್ಕೊಳ್ಳೋಣ ಅಂತ ಬಂದಿರೋದು. ಈಗ ಇನ್ನೇನು ಕಟಾವು ಸ್ಟಾರ್ಟ್ ಆಗಿ ಒಂದು 4 ಕೊಯ್ಲು ಆಗಿರುವಂಥ ಒಂದು ಫ್ಲ್ಯಾಟಲ್ಲಿ ಇರ್ತೀರಿ. ಹೂವು ನೋಡ್ತಿರ್ಬೋದು, ಎಲ್ಲ ಒಂದೇ ಸರ್ತಿ ಈ ರೀತಿ ಹೆಂಗೆ ಬಂದಿದೆ. ಮತ್ತು ಸಸಿಗಳಲ್ಲಿ ಗಮನಿಸ್ಬೋದು, ಸೆಂಟೆಲ್ಲೋ ಗಿಡಗಳಿಗೆ ಸಂಬಂಧಪಟ್ಟಂಗೆ ಇತ್ತೀಚಿನ ದಿನಗಳಲ್ಲಿ ಸಸಿ ಸಾಯೋ ಒಂದು ಕಂಪ್ಲೇಂಟ್ ತುಂಬಾ ಜಾಸ್ತಿ ಇದೆ. ಬಟ್ ಈ ಒಂದು ತೋಟದಲ್ಲಿ ಬಂದು ಅಂಥ ತೊಂದರೆ ಎಲ್ಲ ಯಾವುದೇ ರೀತಿಯ ತೊಂದರೆ ಇರೋದಿಲ್ಲ. ಸೊ ಯಾವ ರೀತಿ ಮೇಂಟೈನ್ ಮಾಡಿರ್ತಾರೆ, ಸೊ ಏನೆಲ್ಲ ಇಳುವರಿ ತಗೊಂಡಿದ್ದಾರೆ, ಈಗೇನು ಪ್ರೆಸೆಂಟ್ ರೇಟ್ಗಳು ನಡೀತಾ ಇದೆ, ಒಟ್ಟಾರೆ ಮಾಹಿತಿ ಬಂದು ರೈತರ ಹತ್ರ ತಗೊಳ್ಳೋಣ ಬನ್ನಿ. ಅಣ್ಣ ನಮಸ್ಕಾರ. ಅಣ್ಣ ಸರಿ, ನಮಸ್ಕಾರ ಸರ್. ನಿಮ್ಮ ಹೆಸರು ಮತ್ತು ನಿಮ್ಮ ಊರು? ಅಣ್ಣ ನಮ್ಮೂರು ಎಳೆಸಂದ್ರ ಅಂತೆ, ಮಾಸಿ ಹೋಬಳಿ. ಅಣ್ಣ, ಸೇವಂತಿಗೆ ಕೃಷಿ ಎಷ್ಟು ವರ್ಷಗಳಿಂದ ಮಾಡ್ತಾ ಬಂದು? ನಾನು ಇದೇ ಫಸ್ಟ್ ಟೈಮ್ ಮಾಡಿರೋದು. ಫಸ್ಟ್ ಟೈಮ್ ಸೇವಂತಿದು ಇದೇ ಫಸ್ಟ್ ಟೈಮ್ ಮಾಡಿರೋದು. ಬೆಳೆ ನಾನು ರಾಯಕೋಟೆಯಲ್ಲಿ ನಾರು ತೊಗೊಬಂದಿದ್ದು. ರಾಯಕೋಟೆಯಲ್ಲಿ ಅಣ್ಣ, ಈಗ ರಾಯಕೋಟೆ ಅಂತ ಹೇಳಿದ್ರೆ ಸಸಿನೂ ರೇಟ್ ಕಡಿಮೆ ಇರುತ್ತೆ, ಒಂದೊಂದ್ಸಲಿ ಚೆನ್ನಾಗಿ ಬೆಳೆ ಆಗಲ್ಲ, ಅದು ಇದು ಅಂತ ಕಂಪ್ಲೇಂಟ್ ಹೇಳ್ತಾರೆ. ಕಲ್ಕತ್ತಾ ಸಸಿ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ. ನೀವು ರಾಯಕೋಟೆ ಚೂಸ್ ಮಾಡ್ಕೊಂಡಿದ್ದು ಯಾಕೆ ಅಣ್ಣ? ರಾಯಕೋಟೆ ಯಾಕೆ ಚೂಸ್ ಮಾಡ್ಕೊಂಡಿದ್ದೆ ಅಂದರೆ ನಾವು ತಗೊಂಡೋದ್ರ ಮೇಲೆ ಡಿಫ್ರೆಂಟ್ ಇರುತ್ತೆ. ನಾವು ರಾಯಕೋಟೆ ತಗೊಂಡೋವಾಗ ಕೆಳಗಡೆ ದಿಂಡು ಇರ್ತದೆ ನೋಡು, ರೂಟಿಂಗ್ ಆಗಿರ್ಬೇಕು ಬೇರು, ಮತ್ತೆ ಆ ದಿಂಡು ದಪ್ಪದಾಗಿರ್ಬೇಕು. ಅವರು 2ನೇ ಕಟಿಂಗು 3ನೇ ಕಟಿಂಗಲ್ಲಿ ಕೊಟ್ಬಿಡ್ತಾರೆ ನಾರು. ಅವ್ರು ಏನು ಹೇಳ್ತಾರೆ ಅಂದರೆ ಸೂಪರ್ ಆಗಿದೆ ಅಣ್ಣ ಅಂತ ಹೇಳ್ತಾರೆ. ಅವ್ರ ಮಾತು ನಾವು ನಂಬಾರ್ದು. ನಾವು ಹೋಗಿ ಕರೆಕ್ಟಾಗಿ ನೋಡಿಕೊಂಡು ರೂಟಿಂಗ್ ಆಗಿದೆ ಇಲ್ಲ ಅಂತ ನೋಡಿಕೊಂಡು ತಗೊಂಬರ್ಬೇಕು. ತಗೊಬಂದು ನಾವು ಉಂಡ್ರೆ ಕರೆಕ್ಟಾಗಿರ್ತದೆ. ನೀನು 4ನೇ ಕಟಿಂಗ್ 5ನೇ ಕಟಿಂಗ್ ನಾರು ತಗೊಬಂದು ಉಂಡ್ರೆ ಅದು ಇಳುವರಿ ಬರಲ್ಲ, ಚೆನ್ನಾಗಿ ಬರೋದಿಲ್ಲ, ಸೈಜ್ ಬರೋದಿಲ್ಲ, ಗಿಡ ಇಳುವರಿ ಹಾಕೋದಿಲ್ಲ, ಅಲ್ಲೇ ಇರುತ್ತೆ. ಮತ್ತೆ ಏನೋ ಒಂದು ಪ್ರಾಬ್ಲಮ್ ಆಗುತ್ತೆ ಅದು. ಓಕೆ ಅಣ್ಣ, ಈಗ ಸಾಮಾನ್ಯವಾಗಿ ಕಲ್ಕತ್ತಾ ಸಸಿ ತಗೊಂಡ್ರೆ 2.5 ರೂಪಾಯಿಂದ 3 ರೂಪಾಯಿ ಬೆಲೆ ಇರ್ತದೆ. ನೀವು ರಾಯಕೋಟೆಯಿಂದ ತಂದ ಬೆಲೆ ಏನಿರ್ಬೋದು? ಏನು ಸಸಿನ 60 ಪೈಸೆ. 60 ಪೈಸೆ. ಒಂದು 60 ಪೈಸಕ್ಕೆ ಗಿಡ ತಂದು ಈ ಬೆಳೆ ಮಾಡಿದ್ದೀರಾ. ಕೆಲವೊಬ್ರು ಬಂದು ಕಲ್ಕತ್ತಾ ಸಸಿ ಹಾಕಿನೋ ಯಾರು ನಂಬ್ತಾ ಇಲ್ಲ. ಇವಾಗ ವ್ಯಾಪಾರದವ್ರು ಇಲ್ಲಿ ಬೆಂಗಳೂರಿಂದ ಬಂದಿದ್ದ ಒಬ್ಬ ಹುಡುಗ ಬಂದ್ಬಿಟ್ಟಿದೆ, ತೋಟ ಐಸ್ಪೀರಿ ಹಾಕಿದ್ದೆ. ಅಣ್ಣ ಈ ತರ ಐಸ್ಪೀರಿ ಇದೆ ಅಂತ ಹೇಳಿದ್ರೆ ಅವ್ರು ನಂಬಿಲ್ಲ. ಇದು ಯಾವ್ದು ಹಳೆ ಐಡಿಯಾ ತೋರಿಸ್ತಾ ಇದ್ದಾನೆ ಯಪ್ಪ ಅಂತ ಹೇಳ್ಬಿಟ್ಟಿದ್ದೆ. ಅವರೇ ಪುನಃ ಬಂದಿದ್ರು. ಪುನಃ ಬಂದು ನೋಡ್ಬಿಟ್ಟು ಇವಾಗ ಅವ್ರಿಗೆ ಬೆಳಗ್ಗೆ ತಗ ಹೋಗಿ ಕೊಟ್ಬಿಟ್ಟು ಬಂದೆ. ಅವ್ರಿಗೆ ಕೊಟ್ಬಿಟ್ಟು ಬಂದೆ. ಸರಿ ಅಣ್ಣ, ಈಗ ಮುಖ್ಯವಾದ ಒಂದು ವಿಚಾರಕ್ಕೆ ಬರೋಣ ಅಣ್ಣ. ಈಗ ಸಾಮಾನ್ಯವಾಗಿ ಸೆಂಟೆಲ್ಲೋ ನೀವು ಕೇಳ್ಪಟ್ಟಿರ್ತೀರ, ತೋಟಗಳೇ ಅರ್ಧಂಬರ್ಧ ಎಲ್ಲ ಒಣಗೋಗೋದು, ಇಲ್ಲ ಪೂರ್ತಿ ತೋಟಗಳೇ ಹೋಗ್ಬಿಡೋದು, ಈ ರೀತಿ ತೊಂದರೆಗಳನ್ನ ನೀವು ನೋಡಿರ್ತೀರ. ಸೊ ಇದಕ್ಕೆಲ್ಲ ಹೆಂಗೆ ಮೇಂಟೈನ್ ಮಾಡಿದ್ರೆ ಗಿಡ ಹೋಗ್ದಿರ ಇರ್ತದಣ್ಣ? ಇದಕ್ಕೇನು ಮಾಡ್ಬೇಕಾದ್ರೆ ಕೆಲವ್ರು ಏನು ಮಾಡ್ತಾರೆ ಅಂದರೆ ಕೋಳಿ ಗೊಬ್ಬರ ಅಂತ ಹೇಳಿ ಓವರಾಗಿ ಹಾಕ್ತಾರೆ, ಗಿಡಕ್ಕೆ ಭೂಮಿಗೆ ಹಾಕ್ತಾರೆ, ಮತ್ತೆ ಗೊಬ್ಬರ ಕೊಡ್ತಾರೆ. ನಾನು ಈ ಇದಕ್ಕೆ ಏನು ಗೊಬ್ಬರ ಕೊಟ್ಟಿಲ್ಲ. ಫಸ್ಟ್ ಕೋಳಿ ಗೊಬ್ಬರ ಒಟ್ಟು ಗೊಬ್ಬರ ಕೊಟ್ಟಿದ್ದೀನಿ ಅಷ್ಟೇ, ಏನು ಗೊಬ್ಬರ ಕೊಟ್ಟಿಲ್ಲ. ಆವಾಗ ಏನಾಗುತ್ತೆ ಅಂದರೆ ಅದು ಸಾಯೋಕ್ಕೆಲ್ಲ ಚಾನ್ಸಸ್ ಇರಲ್ಲ. ಇವ್ರು ಏನು ಮಾಡ್ತಾರೆ ಅಂದರೆ ಕೋಳಿ ಗೊಬ್ಬರ ಅದು ಇದು ಕೊಟ್ಟು ಮತ್ತೆ ಏನೋ ರೂಟಿಂಗ್ ಮಾಡೋದು ಜಾಸ್ತಿ ಓವರ್ ಗಿಡದಲ್ಲೇ ಇದು ಕೊಡಕ್ಕೆ ಹೋದ್ರೆ ಆವಾಗ ಅದು ಬೇರೆ ಸಾಯಕ್ಕೆ ಶುರು ಮಾಡ್ಕೊಂಡು ಡ್ರಿಪ್ ಗೊಬ್ಬರಗಳೆಲ್ಲ ಕಡಿಮೆ ಕೊಡಬೇಕು. ಗಿಡ ಇದಾದ್ಮೇಲೆ 15 ದಿವಸ ಆದಮೇಲೆ ಒಂದು 8 ದಿವಸ ಆದಮೇಲೆ ಎಲ್ಲ ಕೊಡೋಕೆ ಶುರು ಮಾಡಬೇಕು. ಈಗ ಈ ಒಂದು ವಿಸ್ತೀರ್ಣ ನೋಡೋದಾದ್ರೆ ಎಷ್ಟಿದೆ ಅಣ್ಣ? ಎಷ್ಟು ಜಾಗದಲ್ಲಿ ಹಾಕಿದ್ದೀವಿ? ಹಾಕಿದ್ದೀನಿ 1 ಎಕರೆದಲ್ಲಿ ಹಾಕಿದ್ದೀನಿ.
3 ಎಕರೆದಲ್ಲಿ ಹಾಕಿರೋದು. ಸರಿ ಅಣ್ಣ, ಈಗ ಸಾಲಿಂದ ಸಾಲಕ್ಕೆ ಅಂತರಗಳು ಎಷ್ಟು ಕೊಡ್ತೀರಾ ಅಣ್ಣ? 4 ಅಡಿ ಸರ್. 4 ಅಡಿ 4 ಅಡಿನಿಂದ 4.5 5 ಅಡಿ ಬರುತ್ತೆ. 5 ಅಡಿವರೆಗೂ ಬರುತ್ತೆ. ಸಸಿಯಿಂದ ಸಸಿಗೆ ಯಾವ ರೀತಿ ಕೊಟ್ಟಿದ್ದೀರಾ? ಸಸಿನಿಂದ ಸಸಿಗೆ 1.5 ಅಡಿ. ಜಿಗ್ಜಾಗ ಜಿಗ್ಜಾಗ್ 2 ಸಸಿ ಒಂದು ಬೆಡ್ಡಲ್ಲಿ ಕುಡಿಸಿದ್ದೀರಾ ಅಣ್ಣ. ಈಗ ಪೊಸಿಷನ್ ಕೊಡಿ. ಇವಾಗ ಜನವರಿ ಟೈಮಲ್ಲಿ ಉಣಿದ್ರೆ ಡಬಲ್ ಉಣ್ಬೇಕು, ಈಗೆಲ್ಲ ಸಿಂಗಲ್ ಉಣ್ಕೋಬೋದು. ಇವಾಗ ಸೀಸನ್ನಲ್ಲಿ ಸಿಂಗಲ್ಲೇ ಮಾಡ್ಕೊಳ್ಬೋದು, ಈ ಗಿಡ ಅಷ್ಟೇ ಆಗುತ್ತೆ. ಅಷ್ಟೇ ಆಗುತ್ತೆ. ಸರಿ ಅಣ್ಣ, ಇವಾಗ ಎಲ್ಲರೂ ಬಂದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬರಲಿ, ಆ ಟೈಮಲ್ಲಿ ರೇಟ್ ಸಿಗುತ್ತೆ, ಆ ಥರ ಎಲ್ಲ ಯೋಚನೆ ಮಾಡಿ ಇನ್ನು ಇವಾಗ ಗಿಡ ಬೆಳವಣಿಗೆ ಮಾಡಿಸ್ತಾ ಇರ್ತಾರೆ. ನೀವು ಮುಂಚಿತವಾಗಿ ಹಾಕಿದ್ದೀರಾ? ಏನಣ್ಣ ಐಡಿಯಾ ಇದು? ಮುಂಚಿತವಾಗಿ ಏನು ಐಡಿಯಾ ಇಲ್ಲ, ಬಿಡಿತ್ತು ಸರಿ ಹಾಕೋಣ ಅಂತ ಹೇಳಿ ಹಾಕಿದ್ರೆ ಎಲ್ಲ ಹೇಳಿದ್ರು ಸ್ಪ್ರೇ ಆಗೋದಿಲ್ಲ ಈ ಟೈಮಲ್ಲಿ ಬೇಡ ಅಂತ ಹೇಳಿದ್ರು. ನಾವು ಧೈರ್ಯ ಮಾಡಿ ಹಾಕಿದ್ರೆ ಐಶ್ವರ್ಯನೂ ಬೆಳೆ ಆಗೈತೆ, ಇದು ಸೆಂಟು ಚೆನ್ನಾಗಿ ಬೆಳೆ ಆಗೈತೆ. 100% ಐಶ್ವರ್ಯನೂ ಆಯಿತು. ಅದಕ್ಕೆ ಎಲ್ಲರೂ ಯಾರು ನೋಡಿದ್ರೆ ಐಶ್ವರ್ಯ ಈ ಥರ ಮಾಡಿರೋದು. ಒಟ್ಟಿನಲ್ಲಿ ಬೇಸಿಗೆದಲ್ಲಿ ಐಶ್ವರ್ಯ ಬರೋದು ಅನ್ನೋದೇ ಅಪರೂಪ. ಅದರಲ್ಲಿ ನೀವು ಬೆಳೆನೇ ಮಾಡಿದ್ದೀರ ಅಂತ ಖುಷಿ ಆಗುತ್ತೆ. ಸರಿ ಅಣ್ಣ, ಈಗ ನೀವು ಹೇಳಿದ್ರಿ ಸ್ಟಾರ್ಟಿಂಗಲ್ಲಿ ಯಾವುದೇ ರೀತಿಯಾದ ಗೊಬ್ಬರ ಕೊಟ್ಟಿಲ್ಲ, ಬರೀ ಒಟ್ಟು ಗೊಬ್ಬರ ಮಾತ್ರ ಕೊಟ್ಟಿದ್ದೀನಿ ಅಂತ. ಮೂಟೆ ಗೊಬ್ಬರಗಳೇನು ಬಳಕೆ ಮಾಡಿಲ್ಲ ಇಲ್ವಾ? ಅದಾದಮೇಲೆ ಯಾವ ರೀತಿ ಮೇಂಟೈನ್ ಮಾಡೋದು ಗೊಬ್ಬರಗಳ ವಿಚಾರ? ಆಮೇಲೆ ಅದೇ 30-01 ಅವೆಲ್ಲ ಕೊಟ್ಕೊಂಬಾರ. ಎಷ್ಟು ಕೊಡ್ತೀರಣ್ಣ ಒಂದು ಎಕರೆ ವಿಸ್ತೀರ್ಣ? 1 ಎಕರೆಗೆ ನಾವು ಒಂದೇ ಸಲ ಕೊಡಬಾರ್ದು. ಅದೆಲ್ಲ ಕೊಟ್ಟರೆ ಅದೇ ನೀವು ಹೇಳಿದ್ರೆ ನೋಡಿ ಗಿಡ ಬಿಡೋದು ಶುರು ಆಗುತ್ತೆ ಅಂತ. ಯಾವುದು ಆ ಗೊಬ್ಬರ ಜಾಸ್ತಿ ಕೊಡೋಷ್ಟು ಗಿಡ ಬಿಡೋದು ಜಾಸ್ತಿ. ನಾವು ಶಾಂಪಲ್ ಯಾವ್ದನ್ನು ಬಿಟ್ಟರೆ ಒಂದ್ಸಲ ಗೊಬ್ಬರ ಬಿಟ್ಟಾಗ 1-2 ಅಲ್ಲಿ ಕಾಣಿಸ್ತದೆ. ಗೊಬ್ಬರ ಕಮ್ಮಿಗೆ ಬಿಟ್ಕೊಂಡು ಅದೇ ಎಷ್ಟು 1 ಎಕರೆಗೆ ಎಷ್ಟು ಕೊಡೋದು? 1 ಎಕರೆಗೆ 4 ಕಡಿಮೆನೇ ಕೊಟ್ಟರೆ ಸಾಕು. ಕೆಲವೊಬ್ಬರು 6 kg 8 kg ಅದೆಲ್ಲ ಕೊಟ್ಟರೆ ಓವರ್, ಅದೇ ಗಿಡ ಬಿಡೋದು. ಈಗ ಸ್ವಲ್ಪ ಇದಾದ್ಮೇಲೆ ಕೊಟ್ಟಾಗ ನಡೀತದ. ಮಗ್ಗಲ್ಲಿ ಕೊಟ್ಟರೆ ಟೈಮಲ್ಲಿ ಗಿಡ ಹೋಗ್ಬಿಡ್ತದೆ. ಓಕೆ ಅಣ್ಣ, ಇದೊಂದು ವಿಚಾರ ಆಯಿತು. ಈಗ ಯಾವಾಗಲೂ ಅಷ್ಟೇ ಈ ಟೈಮಲ್ಲೆಲ್ಲ ಬಂದು ಸೇವಂತಿಗೆಗಳು ಈ ರೇಟ್ ಎಲ್ಲ ನೋಡ್ತಾ ಇರಲಿಲ್ಲ. ವರಮಹಾಲಕ್ಷ್ಮಿ ಹಬ್ಬ ಆ ಟೈಮಲ್ಲಿ ಮಾತ್ರ ಈ ರೇಟ್ ಬರೋದು. ಇದಕ್ಕೆ ಕಾರಣ ಏನಿರ್ಬೋದು ಅಂತೀರಾ ನಿಮ್ಮ ಅನಿಸಿಕೆ ಪ್ರಕಾರ? ಕಾರಣ ಏನಂದ್ರೆ ಸರ್, ಮಳೆ ಜಾಸ್ತಿ ಆಯಿತು. ಇವಾಗ ಕಲ್ಲು ಅಲ್ಲಿ ಕಲ್ಲು ಬಿತ್ತು, ಆನೆಕಲ್ಲು ಬಿತ್ತಲ್ಲ, ಅದರಲ್ಲಿ ಸ್ವಲ್ಪ ಗಿಡಗಳು ಹೋಗ್ಬಿಟ್ಟು ಬೇರೆ ಕಡೆ ಎಲ್ಲಾನು. ಇವಾಗ ರಾಯಕೋಟೆ ಅಂದ್ರಲ್ಲ, ಆ ಕಡೆನೂ ಆನೆಕಲ್ಲು ಅದು ಇದು ಬಿಟ್ಟು ಆ ಕಡೆನೂ ಹೋಗ್ಬಿಡ್ತು. ಹೊಸಕೋಟೆ ಸೈಡ್ ಎಲ್ಲ ಡ್ಯಾಮೇಜ್ ಆಗಿದೆ, ಅದರಿಂದ ರೇಟ್ ಸಿಕ್ಕಿದೆ. ಸರ್, ಈಗ ಪ್ರೆಸೆಂಟ್ ಮಾರ್ಕೆಟ್ ಬೆಲೆಗಳು ಏನು ನಡೀತಿರ್ಬೋದು? ಈಗ ಹೊಸಕೋಟೆಯಲ್ಲಿ ಇದು ಮಾರ್ಕೆಟ್ ಬಂದು 340 ರೂಪಾಯಿ 350 ರೂಪಾಯಿ ಟಾಪ್ ರೇಟ್ ಹೋಗಿದೆ. ಓಕೆ, ನಾವು ಅಂತ ಇಂಥವು ಎತ್ಕೊಂಡೋದ್ರೂ ಒಂದು 150 ರೂಪಾಯಿ ಮೇಲೆ ಮಾರ್ಕೊಂಡು 200 ರೂಪಾಯಿ ಮೇಲೆನೆ 200 ರೂಪಾಯಿ ಮೇಲೆನೆ. ಸೂಪರ್. ಯಾವಾಗಲೂ ಈ ಥರ ಬೆಲೆಗಳು ಸಿಗೋದಿಲ್ಲ. ಸರ್, ಈಗ ನೀವು ನಾಟಿ ಮಾಡಿದ್ದೀರಾ, ಈ ಒಂದು ವಿಸ್ತೀರ್ಣ ನೋಡೋದಾದ್ರೆ ಇವಾಗ ಒಂದು ಬ್ಯಾಚು ಕಂಪ್ಲೀಟ್ ಆಗಿದೆ, ಇನ್ನೊಂದು ಬ್ಯಾಚ್ ಕೊಯ್ತಾ ಇದೆ, ಐಶ್ವರ್ಯ ಕಂಪ್ಲೀಟ್ ಆಗಿದೆ. 1 ಎಕರೆ ವಿಸ್ತೀರ್ಣ ಇದು ಕಂಪ್ಲೀಟ್ ಆಗಿಲ್ಲ ಸರ್. ಇದಲ್ಲ ಸರ್, ನೆನ್ನೆ ಅದು ಕೊಯ್ದಿರೋ, ನೆನ್ನೆ ಮನೆ ಅದು ಕೊಯ್ದಿರೋದಾ? ಇದು ಇವತ್ತು ಬೆಳಿಗ್ಗೆ ಕೊಯ್ದಿರೋದು. ಈ ಕಡೆದು ಇದು ಬೆಳಿಗ್ಗೆ ಕೊಯ್ತೀರಿ. ಓಕೆ, ಇದು ಬೆಳಿಗ್ಗೆ ಕೊಯ್ತೀರಿ. ಇದಕ್ಕೆಲ್ಲ 1 ಟನ್ ಸಿಗುತ್ತೆ. 1 ಟನ್ ಅದಕ್ಕೆ 1 ಟನ್. ಓಕೆ, ಈಗ ಆ ಪೀಸ್ಗೆ 1 ಟನ್ ಸಿಗುತ್ತೆ. ಈಗ ಈ ಪೀಸಲ್ಲಿ 1 ಟನ್ ಸಿಗುತ್ತೆ ಒಂದು ಕಟಿಂಗಿಗೆ. ಸೂಪರ್ ಇಳುವರಿ. ಇಲ್ಲಿ ತನಕ ನೀವು ಹೇಳೋದಾದ್ರೆ ಎಷ್ಟು ಟನ್ ಹಾರ್ವೆಸ್ಟ್ ಮಾಡಿದ್ದೀರಾ? ಸರ್ ಮಾಡಿದೆ ಸರ್, ಒಂದು 5 ಟನ್ವರೆಗೂ ಮಾಡಿದೆ. 5 ಟನ್ವರೆಗೂ ಇದರಲ್ಲಿ 5 ಟನ್ ಮಾಡಿದ್ದೀನಿ. ಅದು ಐಶ್ವರ್ಯ ಒಂದು 5 ಟನ್ ಮಾಡಿದೆ. ಓಕೆ, 5 ಟನ್ ಈಗ ಸೆಂಟ್ ಮಾಡಿರೋದು. ಈ ಒಂದು 5 ಟನ್ಗೆ ನಿಮ್ಗೊಂದು ಸರಾಸರಿ ಬೆಲೆ ಒಂದು 250 ರೂಪಾಯಿ ಸಿಕ್ಕಿದೆಯಲ್ವಾ? ಸೊ ಯಾವಾಗಲೂ ಈ ತರ ಆಗೋದಿಲ್ಲ. ದುಡ್ಡು ಯಾವಾಗ ರೈತರಿಗೆ ತರ ಆಗ್ಬಿಟ್ರೆ ನಾವೇನು ಶ್ರೀಮಂತರಾಗಿ ಹೋಗ್ಬಿಡ್ತೀರಿ. ಯಾವಾಗ್ಲೂ ಆಗಲ್ಲ. ಸಿಕ್ಕಿದಾಗ ಅದನ್ನ ಉಪಯೋಗಿಸ್ಕೊಂಡು ಈ ಬೆಳೆಯಲ್ಲಿ ಸಿಕ್ಕಿದೆ, ನೆಕ್ಸ್ಟ್ ಬೆಳೆಯಲ್ಲಿ ಸಿಗ್ತದೆ ಅಂತ ಯಾವ ಗ್ಯಾರಂಟಿ ಇದೆ? 2 ಬೆಳೆ 3 ಬೆಳೆ ಸಿಗ್ತದೆ ಅಂತ ಯಾವ ಗ್ಯಾರಂಟಿ ಇದೆ? ಗ್ಯಾರಂಟಿ ಇಲ್ಲ. ಸಿಕ್ಕಿದಾಗ ಸಂತೋಷ ಪಡ್ಬೋದು, ಸಿಗದಿದ್ರೆ ದುಃಖ. ಓಕೆ ಅಣ್ಣ, ಈಗ ನಿಮ್ಮ ಅಂದಾಜಿನ ಪ್ರಕಾರ ಇನ್ನು ಸಂತೋಷ ಪಡ್ತಾ ಇದೀರಿ. ಇನ್ನು ಪಾಪ ಗಿಡ ಎಲ್ಲ ಹೋಗ್ಬಿಟ್ಟಿರ, ಅವ್ರೇನಾಗೋದು? ಅವ್ರದ್ದು ತುಂಬಾ ನೋವಲ್ಲಿ ಇರ್ತಾರೆ ಅಣ್ಣ. ಈಗ ಇನ್ನು ಉಳಿದಿರೋ ಅಂತ ಕ್ರಾಪ್ಸ್ ಕಟಿಂಗ್ ತಗೊಳ್ಳೋದಾದ್ರೆ ಇನ್ನೆಷ್ಟು ಎಕ್ಸ್ಪೆಕ್ಟ್ ಮಾಡ್ತೀರಾ ನೀವು? ಇನ್ನ ದುಡ್ಡಲ್ಲೇ ಅಲ್ಲ ಹೂವಲ್ಲೇ ಹೂವು ಇನ್ನ ಒಂದು 3 ಟನ್ 2 ಟನ್ ಕೊಯ್ತದೆ. 2ರಿಂದ 3 ಟನ್ ಗ್ಯಾರಂಟಿ ಕೊಯ್ತದೆ. ಓಕೆ, ಈ ಕೊಯ್ಲ್ ಕಂಪ್ಲೀಟ್ ಆದ್ರೆ ನನಗೆ ಮೇ ಬಿ 1 ಟನ್ ಮೇಲೆ ಸಿಗ್ತದೆ ಈ ಪೀಸದ್ ಮಾತ್ರ. ಆ ಪೀಸ್ದನ್ನು ಲೆಕ್ಕ ಹಾಕೊಂಡ್ರೆ ಅದು ಇನ್ನೂ ದೊಡ್ಡ ಪೀಸು, ಇನ್ನೂ ಜಾಸ್ತಿನೇ ಆಗುತ್ತೆ. ಓಕೆ ಅಣ್ಣ, ಈಗ ನಿಮ್ಮ ಕಡೆಯಿಂದ ಇವಾಗ ರೈತರಿಗೆ ಏನಾದರೂ ಸಜೆಷನ್ ಕೊಡೋದಾದ್ರೆ ಈ ಗಿಡ ಸಾಯೋದಕ್ಕಾಗಲಿ ಇಂಥದಕ್ಕಾಗಲಿ? ಸರ್, ನಾನು ಇಲ್ಲೇ ನಮ್ಮ ಹುಡುಗ ಒಬ್ಬಿದ್ದಾನೆ, ಇಲ್ಲಿ ಮನೋಜ್ ಅಂತ ಇದ್ದಾನೆ ಮದ್ದಂಗಡಿಯಲ್ಲಿ. ಅವನ ಹತ್ರನೆಲ್ಲ ಮದ್ದೆಲ್ಲ ಔಷಧಿ ಎಲ್ಲ ತಗೊಬಂದು ಎಲ್ಲ ಇದು ಮಾಡಿದ. ಗಿಡ ಚಿಕ್ಕ ಗಿಡದಿಂದ ಅವನೇ ಕೊಟ್ಟ ಎಲ್ಲಾನು. ಟ್ರಿಪ್ಸ್ ತೊಂದರೆ ಏನು ಆರಾಮಾಗಿ ಇಲ್ಲ ಏನಿಲ್ಲ. ಗಿಡ ಏನೋ ನಿಮ್ಗೆ ಅಂದ್ರೆ ನೀವು ಮೊದ್ಲಿಂದಾನೇ ಕಂಟ್ರೋಲ್ ಅಲ್ಲಿ ಇಟ್ಕೊಂಡು ಅವನೇ ಕೊಟ್ಟ, ಹುಡುಗನ ಕೊಟ್ಟ ಕಂಟ್ರೋಲ್ ಅಲ್ಲೇ ಮನೋಜ್ ಅಂತೇಳಿ ಅವನೇ ಕೊಟ್ಟ. ಅಣ್ಣ ಒಂದು 10-15 ದಿವಸ ಏನು ಕೊಡ್ಬೇಡ ಅಣ್ಣ ಗಿಡಕ್ಕೆ, ಆಮೇಲೆ ಬೇಕಾದ್ರೆ ಕೊಡಿ, ಇಲ್ಲಾಂದ್ರೆ ಇದಾಗುತ್ತೆ, ಎಳೆ ಗಿಡಕ್ಕೆ ಏನೋ ಕೊಡಬಾರ್ದು ಅಂತ ಹೇಳ್ಬಿಟ್ಟು ಅವನೇ ಎಲ್ಲ ಪ್ಲಾನ್ ಕೊಟ್ಟ. ಓಕೆ, ನಿಮ್ಮ ಪ್ರಕಾರ ಹೇಳೋದಾದ್ರೆ ಸ್ಟಾರ್ಟಿಂಗ್ ಹಂತಗಳಲ್ಲಿ ಗೊಬ್ಬರಗಳು ಕೊಡ್ತೀರಾ ಇಟ್ಕೊಂಡು, ಅದಾದ್ಮೇಲೆ ಗಿಡನ ಒಂದು ಸ್ವಲ್ಪ ಬೆಳವಣಿಗೆ ಮಾಡ್ತಾ ಕೊಡೋದು. ಈಗ ನೋಡಿ, ಮಳೆ ಬಿದ್ದರೆ ಗೊಬ್ಬರ ಕೊಡಬೇಡ ಅಂತ ಗಿಡಕ್ಕೆ ರೋಗ ಬರುತ್ತೆ.
ಈ ಥರ ಪ್ಲಾನ್ ಪಾಪ ಹೇಳ್ತಾನೆ ಅವನು. ಓಕೆ. ಮತ್ತೆ ಸರ್ ಇದು ಎರಡನೇ ಬೆಡ್ಡ ಮೊದಲನೇ ಬೆಡ್ಡ ಸರ್? ಇದು ಇಲ್ಲ, ಮೊದಲನೇ ಬೆಡ್. ಮೊದಲನೇ ಬೆಡ್. ಕಡ್ಡಿಗಳೆಲ್ಲ ಹಾಕಿದ್ರಲ್ವಾ? ನಾವೇನಾದರೂ ಎರಡನೇ ಬೆಡ್ಡಲ್ಲಿ ಮಾಡಿದ್ದೀರೇನೋ? ಇಲ್ಲ ಕಡ್ಡಿಗಳೆಲ್ಲ ಅಂದ್ರೆ ಹಾ. ಎಲ್ಲ ಸ್ವಲ್ಪ ಬೆಳೆದ್ಬಿಟ್ಟಿತ್ತು, ಜಾಸ್ತಿ ಗಿಡ ಆಗಿತ್ತಲ್ಲ, ಹಾ. ಕೆಳಗಡೆ ಬೀಳೋಕೆ ಇದಾಗಿತ್ತು, ಬಿದ್ದೋಗಿತ್ತು. ಹ್ಮ್. ಅದಕ್ಕೆ ಅವರು ಬೇಡ ಸ್ವಲ್ಪ ಎತ್ ಕಟ್ಬಿಟ್ರೆ ಹೂವು ಎಷ್ಟಾಗುತ್ತೆ ಅಂತ ಹೇಳಿದ್ದಕ್ಕೆ ಹ್ಮ್. ಎಲ್ಲ ಎತ್ ಕಟ್ಟಿದ್ದೀವಿ. ಗಿಡ ನಾಟಿ ಮಾಡಿದ್ದು ಯಾವ ತಿಂಗಳು? ಯಾವುದು? ಜನವರಿಲಿಲ್ಲ, ಜನವರಿ 14ನೇ ತಾರೀಕು. ಲೈಟ್ಗಳು ಎಷ್ಟು ದಿನ ಕೊಟ್ಟಿದ್ದೀರಿ? 30 ದಿವಸ ಕೊಟ್ಟೆ. ಲೈಟಿಂಗ್ಸು ಕೊಟ್ಟಿದ್ದೀರಾ? ಲೈಟಿಂಗ್ಸ್ ಕೊಟ್ಟಿರೋದಕ್ಕೆ ಒಮ್ಮೆ ಪೂರ್ತಿ ಬಂದ್ಬಿಟ್ಟಿದೆ ನಿಮಗೆ ಕ್ರಾಪು. ಹೌದು. ಲೈಟಿಂಗ್ಸ್ ಕೊಡಲಿಲ್ಲ ಅಂತ ಹೇಳಿದ್ರೆ ನಿಧಾನಕ್ಕೆ ಬಂದಿರೋದು. ನಿಧಾನಕ್ಕೆ ಬರೋದು. ಒಟ್ಟಿನಲ್ಲಿ ಒಳ್ಳೆ ರೇಟ್ ಇರೋ ಟೈಮಲ್ಲಿ ಎಲ್ಲ ಓಪನ್ ಆಗಿದೆ. Open ಆಗಿದೆ. ತುಂಬ ಸಂತೋಷ. ಇದೇ ರೀತಿಯೇ ಮುಂದಕ್ಕೂ ಚೆನ್ನಾಗಿ ಕೃಷಿ ಮಾಡಿ, ಜೊತೆಗೆ ಈ ಬೆಳೆನೂ ಅಷ್ಟೇ ಇನ್ನೂ ಕೈ ಹಿಡೀಲಿ ನಿಮ್ಮನ್ನು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಷ್ಟೆಲ್ಲ ಮಾಹಿತಿ ಹಂಚ್ಕೊಂಡಿದ್ದಕ್ಕೆ ಧನ್ಯವಾದಗಳು. ಧನ್ಯವಾದಗಳು ಸರ್.